ನಾಳೆ ಬೆಂಗಳೂರು ಕೇಂದ್ರ ವಲಯದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಬೆಂಗಳೂರು ಕೇಂದ್ರ ವಲಯದಲ್ಲಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಪೊಲೀಸ್ ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ವಕೀಲರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಈ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಬೆಂಗಳೂರು ಕೇಂದ್ರ ವಲಯದಲ್ಲಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಜ್ಯೋತಿ ಪ್ರಕಾಶ್ ಮಿರ್ಜಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ವಕೀಲರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಈ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ವಕೀಲರ ಮುಂದೆ ಪೊಲೀಸರು ಅಸಹಾಯಕರಾದರೆ ಈ ಪ್ರಶ್ನೆಗೆ ಪೊಲೀಸರು ಇಂದು ಉತ್ತರ ಕೊಟ್ಟಿದ್ದಾರೆ. ಪ್ರತಿಭಟನೆ ನಡೆಸಿ ಸಾರ್ವಜನಿಕರಿಗೆ ತೊಂದರೆ ಮಾಡಿದವರಿಗೆ ಬಿಸಿ ಮುಟ್ಟಿಸಿದ್ದಾರೆ. ಒಟ್ಟು 2,000 ವಕೀಲರ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ. ವಕೀಲರ ವಿರುದ್ಧ ಪೊಲೀಸರ ಕ್ರಮ. 2,000 ವಕೀಲರ ವಿರುದ್ಧ ಕೇಸು ದಾಖಲು. ನಿನ್ನೆ ಇಡೀ ಕಿರಿಕಿರಿ ಸಹಿಸಿಕೊಂಡೇ ಇದ್ದ ಪೊಲೀಸರು ಪ್ರತಿಭಟನೆ ಮಾಡಿದ ವಕೀಲರಿಗೆ ಇಂದು ಬಿಸಿ ಮುಟ್ಟಿಸಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆಯಾದ ಹಿನ್ನೆಲೆಯಲ್ಲಿ ಒಟ್ಟು 2,000 ವಕೀಲರ ವಿರುದ್ಧ ಕೇಸು ದಾಖಲಿಸಿದ್ದಾರೆ. ಇದಕ್ಕೂ ಮುನ್ನ ಮಧ್ಯಾಹ್ನವೇ ಪೊಲೀಸ್ ಮಹಾನಿರ್ದೇಶಕ ಶಂಕರ್ ಬಿದ್ರಿ ಪ್ರತಿಭಟನೆ ನಡೆಸಿ ಬಿಕ್ಕಟ್ಟು ಸೃಷ್ಟಿಸಿದ ವಕೀಲರ ವಿರುದ್ಧ ಕ್ರಿಮಿನಲ್ ಕೇಸ್ ಎಚ್ಚರಿಕೆ ನೀಡಿದ್ರು. ಯಾವುದೇ ಕಾರಣದಿಂದ ಯಾವುದೇ ಸಂಘಟನೆ ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಯಾರೇ ಆಗಲಿ ಬೆಂಗಳೂರು ನಗರದಲ್ಲಿ ಸಂಚಾರಕ್ಕೆ ವ್ಯತ್ಯಯವನ್ನು ಉಂಟು ಮಾಡಿದರೆ ತಪ್ಪದೇ ಅವರ ಮೇಲೆ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿ ಅವರನ್ನ ಆ ವ್ಯತ್ಯಯ ಮಾಡಲಿಕ್ಕೆ ಪ್ರಾರಂಭ ಮಾಡಿದ 10 ನಿಮಿಷಗಳಲ್ಲಿ ಅರೆಸ್ಟ್ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಡ್ತೀನಿ. ಅಲ್ಲದೆ ಘಟನೆ ಬಗ್ಗೆ ಸಿಟ್ಟಿನಲ್ಲೇ ಇರೋ ಸಾರ್ವಜನಿಕರು ಕೂಡ ಕಮಿಷನರ್ ಕಚೇರಿಯ ಕದ ತಟ್ಟಿದ್ರು. ನಮಗೊಂದು ನ್ಯಾಯ, ವಕೀಲರಿಗೊಂದು ನ್ಯಾಯನ ಎಂದು ಪ್ರಶ್ನಿಸಿ ಪೊಲೀಸ್ ಕಮಿಷನರ್ಗೆ ಸಾರ್ವಜನಿಕರು ದೂರು ನೀಡಿದ್ರು. ನ್ಯಾಯ ಹೇಳಬೇಕಾಗಿರೋರು ಅನ್ಯಾಯದಲ್ಲಿ ತೊಡಗಿರೋದ್ರಿಂದ ಪೊಲೀಸವರು ಭಾಳ ಮೃದು ಧೋರಣೆ ತೋರಿದ್ರು. ಅದೇ ಸಾಮಾನ್ಯ ನಾಗರಿಕರು ಎಲ್ಲರೂ ಒಂದು ಸ್ಟ್ರೈಕು, ಒಂದು ಪ್ರೊಟೆಸ್ಟು, ಮತ್ತೊಂದು ವಿರೋಧವಾದ ಒಂದು ಮಾತಾಡಿದ ತಕ್ಷಣವೇ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ತಾರೆ. ಆದರೆ ವಕೀಲರು ಮಾಡಿದಂಥ ರೌಡಿಸಮ್ಗೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಯಾವ ರೀತಿ ಕೇಸ್ ಹಾಕ್ತಾರೆ ಅಂತ ಕಮಿಷನರ್ ಸಾಹೇಬ್ರನ್ನ ಮಾತಾಡಕ್ಕೆ ಬಂದಿದ್ದೀವಿ. ಇತ್ತ ಘಟನೆ ಕುರಿತು ಪ್ರತಿಕ್ರಿಯಿಸಿರುವ ಗೃಹ ಸಚಿವರು ಮತ್ತೊಮ್ಮೆ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡ್ಕೊಳ್ತೀವಿ ಎಂದು ಭರವಸೆ ನೀಡಿದ್ರು. ಮೊದಲು ಅಪೀಲ್ ಮಾಡಿ ಅದು ನ್ಯಾಯ ಸಿಗಲಿಲ್ಲ ಅಂದರೆ ನೀವು ಮಾಡುವಂಥದ್ದು ಧರ್ಮ ಆಗ್ತೈತೆ. ಅದರಿಂದ ಮುಂದಿನ ದಿನಗಳಲ್ಲಿ ಈ ಥರದ್ದು ಯಾವುದೇ ರೀತಿ ಘಟನೆ ಆಗದಂಗೆ ನೋಡ್ಕೊಡುವಂಥ ಜವಾಬ್ದಾರಿ ನಮ್ಮ ಮೇಲೂ ಇದೆ ಮತ್ತು ವಕೀಲರ ಸಂಘದ ಮೇಲೂ ಇದೆ ಅನ್ನೋ ಮಾತನ್ನು ಅವರಿಗೆ ಹೇಳಿ ದಯವಿಟ್ಟು ಈ ಒಂದು ಏನು ಗೊಂದಲ ಆಗಿದೆ ಇದು ಮುಂದುವರಿಸೋದು ಬೇಡ. ಇನ್ನು ಪೇದೆ ಅಮಾನತಿನ ಬಳಿಕವೂ ವಕೀಲರಿಗೆ ಸಮಾಧಾನವಾಗಿಲ್ಲ. ಘಟನೆಯಲ್ಲಿ ಪಿಎಸ್ಐ ಕೂಡ ಅಮಾನತು ಮಾಡಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಪಿಎಸ್ಐ ಅಮಾನತಿಗೆ ಆಗ್ರಹಿಸಿ ನಾಳಿನ ಕೋರ್ಟ್ ಕಲಾಪಗಳಿಗೆ ಹಾಜರಾಗದಿರಲು ಸಿಟಿ ಸಿವಿಲ್ ಕೋರ್ಟ್ ವಕೀಲರು ನಿರ್ಧರಿಸಿದ್ದಾರೆ. ಅಲ್ಲದೆ ರ್ಯಾಲಿ ಮೂಲಕ ರಾಜ್ಯಪಾಲರನ್ನು ಭೇಟಿಯಾಗಲು ನಿರ್ಧರಿಸಿದ್ದಾರೆ. ಈ ಕುರಿತು ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಒಟ್ನಲ್ಲಿ ನಾಳೆ ನಡೆಯುವ ರಾಜಭವನದವರೆಗಿನ ವಕೀಲರ ರ್ಯಾಲಿ ಮತ್ತೇನು ಅನಾಹುತ ಸೃಷ್ಟಿಸುತ್ತೋ ಕಾದು ನೋಡಬೇಕು. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.
ಇಂಟೆಲಿಜೆಂಟ್ ಎಟಿಎಂ ಕಳ್ಳ ಮನೀಶ್ ಸಿಕ್ಕಿಬಿದ್ದಿದ್ದಾಯಿತು. ಈಗ ಇನ್ನಿಬ್ಬರು ಎಟಿಎಂ ಕಳ್ಳರ ಕೈಚಳಕ ಬಯಲಾಗಿದೆ. ಆದರೆ ಕಳ್ಳರು ಮಾತ್ರ 3 ತಿಂಗಳಾದರೂ ಪತ್ತೆಯಾಗಿಲ್ಲ. ಪೊಲೀಸರಿಗೆ ಸಿಸಿಟಿವಿ ದೃಶ್ಯಾವಳಿ ಜೊತೆಗೆ ಕಂಪ್ಲೇಂಟ್ ಕೊಟ್ಟರು ಅದ್ಯಾಕೋ ಕಳ್ಳರ ಬಂಧನಕ್ಕೆ ಮುಂದಾಗುತ್ತಿಲ್ಲ. ಮಾಯಾನಗರಿ ಬೆಂಗಳೂರು ಅದಿನ್ನೆಂತಹ ಕಳ್ಳರನ್ನ ದಕ್ಕಿಸ್ಕೊಳ್ಬೇಕೋ ಆ ದೇವರಿಗೆ ಗೊತ್ತು. ಸದ್ಯ ಚಾಣಾಕ್ಷ ಎಟಿಎಂ ಕಳ್ಳರ ಜಮಾನ ಶುರುವಾಗಿದೆ. ಮೊನ್ನೆಯಷ್ಟೇ ಬೆಂಕಿ ಕಡ್ಡಿ ಸಹಾಯದಿಂದ ಎಟಿಎಂ ದೋಚ್ತಾ ಇದ್ದ ಮನೀಶ್ ಕುಮಾರ್ ಎಂಬ ಚಾಣಾಕ್ಷ ಕಳ್ಳ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದ. ಈಗ ಮತ್ತಿಬ್ಬರು ಎಟಿಎಂ ಕಳ್ಳರ ಕೈಚಳಕದ ಪ್ರಕರಣ 3 ತಿಂಗಳ ನಂತರ ಬೆಳಕಿಗೆ ಬಂದಿದೆ. ಆ ಕಿಲಾಡಿ ಎಟಿಎಂ ಕಳ್ಳರಿಬ್ಬರು ಮಹಿಳೆಯರು ಅನ್ನೋದೇ ಇಂಟ್ರೆಸ್ಟಿಂಗ್. ಹೆಣ್ಣೂರು ಕ್ರಾಸ್ ಬಳಿ ಬಸ್ಸಿನಲ್ಲಿದ್ದ ಮಹಿಳೆಯೊಬ್ಬಳ ಎಟಿಎಂ ಕಾರ್ಡ್ ಅನ್ನ ಲಪಟಾಯಿಸಿ ಹೆಣ್ಣೂರಿನ ಆಂಧ್ರ ಬ್ಯಾಂಕ್ನಲ್ಲಿ ಬರೋಬ್ಬರಿ 50,000 ದೋಚಿದ್ರು. ಕಾಸು ತೆಗೆದ್ಬಿಟ್ಟು ಇದು ಕಂಡಕ್ಟರ್ ಕೊಟ್ಟೆ. ಸೊ ಅಲ್ಲಿ ನೆಕ್ಸ್ಟ್ ಸ್ಟಾಪೇ ಹೆಣ್ಣೂರು ಕ್ರಾಸು. ಹೆಣ್ಣೂರು ಕ್ರಾಸಲ್ಲಿ ಒಂದು ಲೇಡಿ ನನ್ನ ಮೇಲೆ ಬೀಳ್ತಾ ಇದ್ಲು, ಮಗುನ ಎತ್ಕೊಂಡಿದ್ಲು ಅವಳು. ಸೊ ನನ್ನ ಮೇಲೆ ಬೀಳ್ತಾ ಇದ್ಲು. ನಾನು ಹೇಳಿದೆ, ಯಾಕೆ ನೀನು ಕುತ್ಕೋಬಾರ್ದು, ಸೀಟ್ ಇವಾಗ ಇಳಿತಾರೆ, ನೀನು ಹೋಗಿ ಕುತ್ಕೋ. ಆವಾಗ ಅವಳು ಹೇಳಿದ್ದು, ಇಲ್ಲ ನಾನು ಇಳಿತಾ ಇದ್ದೀನಿ ಅಂತ. ಸೊ ಅವಳು ಇಳಿದ ತಕ್ಷಣ ನಂಗೆ ಡೌಟ್ ಆಯಿತು, ಯಾಕಪ್ಪ ಅವಳು ಇಷ್ಟೊಂದು ನನ್ನ ಮೇಲೆ ಬೀಳ್ತಾ ಇದ್ದಾಳೆ ಅಂತ. ಅದು ಬೇರೆ ನಾನು ಬ್ಯಾಕ್ ಪ್ಯಾಕ್ ಹಾಕ್ಕೊಂಡಿದ್ನಲ್ಲ. ಸೊ ಇಮಿಡಿಯೇಟಾಗಿ ನಾನು ಆ ಬ್ಯಾಕ್ ಪ್ಯಾಕ್ ತೆಗೆದು ನೋಡಿದೆ, ನನ್ನದು ಇದು ಪರ್ಸ್ ಇದೆಯಾ ಅಂತ. ನೋಡಿದ್ರೆ ಪರ್ಸೇ ಇಲ್ಲ. ಬಸ್ಸಿನಲ್ಲಿ ಮೈಮೇಲೆ ಬಿದ್ದಂತೆ ನಟಿಸಿ ಮಹಿಳೆಯ ಪರ್ಸ್ ಲಪಟಾಯಿಸಿದ್ದ ಕಳ್ಳರಿಗೆ ಅದೇ ಪರ್ಸ್ನಲ್ಲಿ ಸಿಟಿ ಬ್ಯಾಂಕ್ ಡೆಬಿಟ್ ಕಾರ್ಡ್ನ ಕೋಡ್ ನಂಬರ್ ಸಿಕ್ಕಿದೆ. ಹೆಣ್ಣೂರಿನ ಆಂಧ್ರ ಬ್ಯಾಂಕ್ನಿಂದ ಪ್ರತಿ 6 ನಿಮಿಷಕ್ಕೊಮ್ಮೆ ತಲಾ 10,000ದಂತೆ 50,000 ರೂಪಾಯಿ ದೋಚಿದ ಕಳ್ಳರು ಪರಾರಿಯಾಗಿದ್ದಾರೆ. ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಆ ದಿನ ರಾತ್ರಿಯೇ ಸ್ಮಿತಾ ಹೆಣ್ಣೂರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಮಿಸ್ ಆಗಿದ ಮೇಲೆ ಅವರು 50,000 ರೂಪಾಯಿ ತೆಗೆದಿರೋದ್ರಿಂದ ATM ಇಂದ ನಾವು CCTV ಫುಟೇಜ್ ತೆಗಿಬೋದು ಅಂತೇಳಿ ನಾವು ಹೇಳಿದ್ವಿ ಅವ್ರಿಗೆ. ಆಗ ಪೊಲೀಸ್ ಸ್ಟೇಷನ್ ಅವ್ರು ನಮಗೊಂದು ಪತ್ರ ಕೊಟ್ಟರು ಆಂಧ್ರ ಬ್ಯಾಂಕ್ ಅವರಿಗೆ. ಸೊ ಬ್ಯಾಂಕಿಂದ ಬೇಕಂದರೆ ನೀವು ತೊಗೊಂಬಂದರೆ ಅವ್ರು ಯಾರು ಅಂತ ನೋಡಿಬಿಟ್ಟು ನೀವೇನಾದರೂ ಗುರ್ತಿಡಿಯೋಕ್ಕಾದರೆ ನಮಗೆ ಉಪಯೋಗ ಆಗ್ಬೋದು ಅಂತ ಹೇಳಿದ್ರು. ಕಳ್ಳರ ಕರಾಮತನ್ನ ಸಿಸಿಟಿವಿ ರೆಕಾರ್ಡಿಂಗ್ ಸಮೇತ ಪೊಲೀಸರಿಗೆ ದೂರು ಕೊಟ್ಟರು. ಪೊಲೀಸರು ಯಾಕೋ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂತ 3 ತಿಂಗಳಿನಿಂದ ಹೇಳ್ತಾನೆ ಇದ್ದಾರೆ. ಇನ್ನಾದ್ರೂ ಪೊಲೀಸರು ಮೈ ಚಳಿ ಬಿಟ್ಟು ಕೆಲಸ ಮಾಡ್ತಾರಾ? ಖತರ್ನಾಕ್ ಎಟಿಎಂ ಕಳ್ಳರು ಸಿಕ್ಕಿ ಬೀಳ್ತಾರಾ? ಕಾದು ನೋಡ್ಬೇಕು. ಚಿಂತನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರಿನ ಪೂರ್ವ ವಿಭಾಗದ ಪೊಲೀಸರು ಭರ್ಜರಿ ಬೇಟೆಯಾಡಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ನಡೆದಿದ್ದ ಕೆಲವು ಪ್ರಕರಣಗಳಿಗೆ ಸಂಬಂಧಿಸಿದಂತೆ 130 ಪ್ರಕರಣಗಳನ್ನು ಪತ್ತೆ ಹಚ್ಚಿ 84 ಆರೋಪಿಗಳನ್ನು ಬಂಧಿಸಿದ್ದಾರೆ. ಒಂದು ಕಡೆ ಸಾಲು ಸಾಲು ವಾಹನಗಳು, ಮತ್ತೊಂದು ಕಡೆ ಚಿನ್ನಾಭರಣಗಳು. ಏನಪ್ಪಾ ಇಷ್ಟೊಂದು ಚಿನ್ನಾಭರಣ ವಾಹನಗಳು ಎಲ್ಲಿಂದ ಬಂತು ಅಂತ ನಿಮಗೆ ಅನ್ನಿಸಬಹುದು. ಇವೆಲ್ಲ ಖದೀಮರ ಪಾಲಾಗಿದ್ದ ಬೆಲೆ ಬಾಳುವ ವಸ್ತುಗಳು. ಕಳೆದ ಡಿಸೆಂಬರ್ನಲ್ಲಿ ಬೆಂಗಳೂರಿನ ಬಾಣಸವಾಡಿ, ರಾಮಮೂರ್ತಿ ನಗರ, ಹೆಣ್ಣೂರು, ಕೆಆರ್ಪುರ, ಹಲಸೂರು, ಇಂದಿರಾನಗರ, ಮಹದೇವಪುರ, ಬೈಯಪ್ಪನಹಳ್ಳಿ ಹಾಗೂ ಶಿವಾಜಿನಗರ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದಿದ್ದ ಕಳವು ಪ್ರಕರಣಗಳನ್ನು ಪೊಲೀಸರು ಭೇದಿಸಿದ್ದಾರೆ. 84 ಜನರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 2.5 ಕೆಜಿ ಚಿನ್ನ, 1 ಕೆಜಿ 600 ಗ್ರಾಂ ಬೆಳ್ಳಿ ಒಡವೆಗಳು, 21 ಐಷಾರಾಮಿ ಕಾರುಗಳು, 43 ದ್ವಿಚಕ್ರ ವಾಹನಗಳು ಹಾಗೂ 26 ಲ್ಯಾಪ್ಟಾಪ್, 11 ಮೊಬೈಲ್ ಫೋನ್ಗಳು ಸೇರಿ ಒಟ್ಟು 2,01,60,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಟ್ಟು 2,01,59,500 ರೂಪಾಯಿಯಷ್ಟು ಮೊತ್ತದ ಈ ಪ್ರಾಪರ್ಟಿಯಲ್ಲಿ ವಶಪಡಿಸಿಕೊಳ್ಳಲಾಗಿದೆ. ಈ ಸುಮಾರು 178 ಪ್ರಕರಣಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಬೆಳಕಿಗೆ ಬಂದಿರ್ತವೆ. ಇನ್ನು ಬೆಂಗಳೂರಿನ ಪುಲಕೇಶನಗರ ಪೊಲೀಸರು ಬೈಕುಗಳನ್ನು ಕಳವು ಮಾಡಿ RTO ಕಚೇರಿ ಮುಂದೆಯೇ ನಿಂತು ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದ ನಾಸಿರ್ ಹುಸೇನ್ ಎಂಬುವನನ್ನು ಬಂಧಿಸಿದ್ದಾರೆ. ಈತನಿಂದ ಬರೋಬ್ಬರಿ 15 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಒಂದು ಪ್ಲಾನ್ಡ್ ಆಪರೇಷನ್ ಅಲ್ಲಿ ದೇ ಹ್ಯಾವ್ ಅರೆಸ್ಟೆಡ್ ದೆಮ್. ಇದರಲ್ಲಿ ಮುಖ್ಯತಃ ಒಬ್ಬ ನಾಸಿರ್ ಹುಸೇನ್ ಅಲಿಯಾಸ್ ನಾಸಿರ್ ಅಂತ ಒಬ್ಬನಿದ್ದಾನು. ಸ್ಟೀಲ್ ಮಾಡೋದು ಮೋಟರ್ ಸೈಕಲ್ಸು, ಅವನು ಒಂದು ಗ್ಯಾಂಗ್ ಒಂದು. ಇದೇ ಸಂದರ್ಭದಲ್ಲಿ ವಶಪಡಿಸಿಕೊಂಡ ಕಳವು ಮಾಲುಗಳನ್ನು ಕಳೆದುಕೊಂಡ ಸಾರ್ವಜನಿಕರಿಗೆ ಜಂಟಿ ಪೊಲೀಸ್ ಆಯುಕ್ತ ದಯಾನಂದ್ ವಾಪಸ್ ಮಾಡಿದ್ರು.
ಅಶ್ವಥ್ ಎಸ್ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.